ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಕುಸುಮ. ಅಂದವನ್ನು ಬಂಧಿಸಿ ತೋರಿಸೋದು ನಿಮ್ಮ ಕೇಶರಾಶಿ, ನಗುಮುಖಕ್ಕೆ ನವಕಾಂತಿಯನ್ನು ನೀಡೋದು ನಿಮ್ಮ ಕೂದಲು. ಮುಡಿ ಕಟ್ಟರೆ ಒಂದು ರೀತಿ ಇರುತ್ತೆ, ಇಳಿಜಾರಿ ಬಿಟ್ಟರೆ ಮತ್ತೊಂದು ರೀತಿಯಲ್ಲಿ ಕಂಗೊಳಿಸುವಂತಹ ಈ ಕೇಶರಾಶಿಗೆ ಇವತ್ತಿನ ದಿನ ಯಾವೆಲ್ಲ ತೊಡಕುಗಳು ಉಂಟಾಗ್ತಾ ಇದೆ. ಹಾಗೆ ಈ ಕೂದಲು ಉದುರುವಂತಹ ಸಮಸ್ಯೆ ಕೇವಲ ಸ್ತ್ರೀಯರಿಗೆ ಮಾತ್ರ ಮೀಸಲಲ್ಲ, ನಾವು ಅದಕ್ಕಿಂತ ಮಿಗಿಲಾಗಿ ಪುರುಷರಿಗೆ ಕಾಣ್ತಾ ಹೋಗ್ತೀವಿ. ಹಾಗಾದರೆ ಈ ಕೂದಲು ಉದುರುವಂತಹ ಇದು ಸಮಸ್ಯೆಯನ್ನು ತಡೆಗಟ್ಟುವಂತಹ ಒಂದು ನಿಟ್ಟಿನಲ್ಲಿ ನಾವು ಯಾವ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಹಾಗೂ ಇದಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕಂತಂದರೆ ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟರಿ ಯಾವೆಲ್ಲ ಟ್ರೀಟ್ಮೆಂಟ್ಗಳು ಲಭ್ಯ ಇದೆ ಅಂತ ತಿಳಿಸ್ಕೊಡೋದಕ್ಕೆ ಟೆಕ್ನಿಕಲ್ ಎಡ್ ಆದಂತಹ ಮಾನಸ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಮಾನಸ. ನಮಸ್ಕಾರ. ಮೊದಲಿಗೆ ಏರ್ ಟ್ರಾನ್ಸ್ಪ್ಲಾಂಟೇಷನ್ ಕಸಿ ಮಾಡೋದು ಹಾಗಂದ್ರೇನು? ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಅಂದರೆ ಇವಾಗ ಸಾಮಾನ್ಯವಾಗಿ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಅಂದರೆ ಒಂದು ಭಾಗದಿಂದ ನೀವು ಹೇರನ್ನು ತೆಗೆದು ಅಂದರೆ ಕೂದಲನ್ನು ತೆಗೆದು ನಿಮಗೆ ಎಲ್ಲೆಲ್ಲಿ ಕೂದಲು ಇರೋದಿಲ್ಲವೋ ಅಲ್ಲಲ್ಲಿ ಇಂಪ್ಲಾಂಟ್ ಮಾಡ್ತಾ ಹೋಗ್ತಾರೆ. ಅದನ್ನು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಕರೀತಾರೆ. ಇವಾಗ ನೀವು ನಾರ್ಮಲಾಗಿ ಹಳ್ಳಿ ಭಾಷೆಯಲ್ಲಿ ಹೇಳಬೇಕಂತಂದರೆ ನಾಟಿ ಮಾಡೋದು ಅಥವಾ ಗಸಿ ಅಂತ ಅಂದ್ಬಿಟ್ಟು ನಿಮಗೆ ಕೂದಲು ಎಲ್ಲೆಲ್ಲಿ ಇರೋದಿಲ್ಲ ಈ ಪಾರ್ಟ್ ಏನಂತೀವಿ ನಾನು ಹಿಂದೆ ಭಾಗ, ನಿಮಗೆ ಇದನ್ನು ಡೋನರ್ ಪಾರ್ಟ್ ಅಂತ ಕರಿತೀವಿ. ಸಾಮಾನ್ಯವಾಗಿ ನೀವು ಗಮನಿಸಿದರೆ ನಿಮಗೆ ನತ್ತಿ ಭಾಗದಲ್ಲಿ ಬೇಗ ಕೂದಲು ಉದುರುತ್ತೆ, ಆದರೆ ಹಿಂದೆ ಇರೋ ಕೂದಲು ಏನಿರುತ್ತೆ ನಿಮಗೆ ನಾರ್ಮಲಾಗಿ ಲೇಟಾಗಿ ಉದುರುತ್ತೆ. ಸೊ ನಾವು ಇದನ್ನು ಡೋನರ್ ಪಾರ್ಟ್ ಅಂತ ಕರಿತೀವಿ. ಈ ಡೋನರ್ ಪಾರ್ಟಿಂದ ನಾವು ಕೂದಲನ್ನ ತೆಗೆದು ನಿಮ್ಗೆ ಎಲ್ಲೆಲ್ಲಿ ಕೂದಲು ಇರೋದಿಲ್ಲ ಅಲ್ಲಲ್ಲಿ ಇಂಪ್ಲಾಂಟ್ ಮಾಡ್ತಾ ಹೋಗ್ತೀವಿ. ಸೊ ಇದನ್ನು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಪ್ರೊಸೀಜರ್ ಅಂತ ಹೇಳ್ಬೋದು. ಓಕೆ, ಅಂತಂದರೆ ನಾವು ಇದು ಕಸಿ ಮಾಡೋದು ನಾಟಿ ಮಾಡೋದು ಅಂತ ಕೂಡ ಕರಿತೀವಿ ಅಂತ ಹೇಳಿದ್ರಿ. ಹಾಗೆ ಅಂದರೆ ಯಾವ ಭಾಗದಲ್ಲಿ ಹೇರಳವಾಗಿ ಕೂದಲು ಬೆಳವಣಿಗೆಯನ್ನು ಕಂಡಿರುತ್ತೋ ಆ ಭಾಗದಿಂದ ನೀವು ಎಲ್ಲಿ ಕೂದಲು ಇರೋದಿಲ್ಲ ಆ ಭಾಗಕ್ಕೆ ನೀವು ಕಸಿ ಮಾಡ್ತೀರಾ ಅಂತ. ಒಂದು ಪಕ್ಷ ಸಾಮಾನ್ಯವಾಗಿ ಇಡೀ ತಲೆಯಲ್ಲೇ ಕೂದಲೇ ಕಡಿಮೆ ಇದೆ, ತುಂಬ ಕಡಿಮೆ ಇದೆ, ಇದ್ರೂ ಕೂಡ ತುಂಬ ದಟ್ಟವಾಗಿಲ್ಲ ಅನ್ನೋದಾದರೆ ಯಾವ ರೀತಿ ಪ್ರೊಸೀಜರ್ ಮಾಡ್ತೀರಾ? ಹೇಗೆ? ನಮ್ಮಲ್ಲಿ PRP ಅಂತ ಕೂಡ ಇದೆ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಹೇಳಿ. ಇವಾಗ ಕೂದಲು ಕೆಲವ್ರಿಗೆ ಕೂದಲು ಇರುತ್ತೆ ಬಟ್ ಸಾಮಾನ್ಯವಾಗಿ ಫುಲ್ ಇರೋದಿಲ್ಲ, ಅಂದರೆ ವಾಲ್ಯೂಮ್ ಕಡಿಮೆ ಇರುತ್ತೆ, ತೆಳುವಾಗಿದೆ ಅಂತ ಹೇಳ್ತಿರಲ್ಲ ಹಾಗಿರುತ್ತೆ. ಸೊ ಅದಕ್ಕಾಗಿ ನಾವು PRP ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇನ್ನು ಹೇರ್ ಲಾಸ್ ಅಂತ ಅಂದರೆ ಇನ್ನು ಯಾಕೆ ಕೂದಲು ಉದುರುವಂಥ ಸಮಸ್ಯೆನ ನಾವು ನೋಡ್ತಾ ಹೋಗ್ತಾ ಇದ್ದೀವಿ? ಮುಖ್ಯವಾಗಿ ಹೇಳ್ಬೋದು ಅಂತಂದರೆ ಹೆರಿಡಿಟ್ರಿ ಪ್ರಾಬ್ಲಮಿಂದನೂ ಇರ್ಬೋದು. ಇವಾಗ ನಮ್ಮ ಅಪ್ಪ ಅಮ್ಮ ತಾತ ಅಜ್ಜಿ ಇಲ್ಲ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಕೂದಲು ಉದುರೋ ಪ್ರಾಬ್ಲಮ್ ಇದ್ದರೆ ಅದು ನಮಗೂ ಕೂಡ ಕ್ಯಾರಿ ಫಾರ್ವರ್ಡ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಎರಡನೇದಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು. ಇವಾಗ ನಿಮ್ಮ ಹಾರ್ಮೋನ್ಸಲ್ಲಿ ಏನಾದರೂ ಏರುಪೇರು ಆದರೂ ಕೂಡ ನಿಮಗೆ ಕೂದಲು ಉದುರೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇಲ್ಲ ಅಂತಂದರೆ ಈಗಿನ ಜನ್ರೇಷನ್ ನೋಡಿದ್ರೆ ಡಯಟಿಂಗ್ ಅಂತ ಹೇಳಿ ಫುಡ್ನ ಕರೆಕ್ಟಾಗಿ ತೊಗೊಳ್ಳೋದಿಲ್ಲ, ಊಟ ಸರಿಯಾಗಿ ತಿನ್ನೋದಿಲ್ಲ, ಇಲ್ಲ ಜಂಕ್ ಫುಡ್ಸು ಈಚೆಗಡೆ ಪಿಜ್ಜಾ ಬರ್ಗರ್ ಈ ಥರ ತಿಂತಾ ಹೋಗೋದ್ರಿಂದ ನಿಮಗೆ ಊಟದಲ್ಲೂ ಕೂಡ ಸರಿಯಾಗಿ ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ ಅಂತ ಅಂದರೂ ಕೂಡ ಕೂದಲು ಉದುರುತ್ತಾ ಹೋಗ್ತಾ ಇರುತ್ತೆ. ಇಲ್ಲ ಅಂತಂದರೆ ಈಗಿನ ಜನ್ರೇಷನಲ್ಲಿ ಟ್ರಾಫಿಕ್ ನಾವು ಟ್ರಾವೆಲ್ ಮಾಡೋದ್ರಿಂದ ಅದರಲ್ಲೂ ಕೂಡ ನಿಮಗೆ ಕೂದಲು ಉದುರೋ ಸಮಸ್ಯೆ ಇರುತ್ತೆ. ಓಕೆ, ಅಂದರೆ ಇಂತಿಷ್ಟೇ ಕಾರಣಗಳು ಮಾತ್ರ ಹೇರ್ ಫಾಲ್ ಸಮಸ್ಯೆಗೆ ದಾರಿ ಮಾಡ್ಕೊಡ್ತಾ ಇದೆ, ಬೇರೆ ಯಾವುದಾದ್ರೂ ಕಾರಣಗಳಿರುತ್ತಾ? ಇಲ್ಲ ಅಂತಂದರೆ ಇವಾಗ ಮಹಿಳೆಯರಲ್ಲಿ ನೀವು ನೋಡ್ಬೇಕಂತಂದರೆ ಪೋಸ್ಟ್ ಪ್ರೆಗ್ನೆನ್ಸಿ ಅಂದರೆ ಮಕ್ಕಳು ಆದಮೇಲೆ ಕೂದಲು ಉದುರುತ್ತಾ ಜಾಸ್ತಿ ಆಗುತ್ತೆ, ಕೂದಲು ಉದುರೋದಕ್ಕೆ. ಸೊ ಅವರು ಕೂಡ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಅಂದರೆ ಇವಾಗ ನಮ್ಮ ಪ್ರಾಬ್ಲಮ್ ಎಲ್ಲರಿಗೂ ಇರುತ್ತೆ, ಪ್ರಾಬ್ಲಮ್ ಜೊತೆಗೆ ಹೋರಾಡೋಗಿಂತ ಆ ಪ್ರಾಬ್ಲಮ್ಗೆ ನಮ್ಗೆ ಏನು ಸೊಲ್ಯೂಷನ್ ಅಂತ ತಿಳ್ಕೊಂಡ್ರೆ ನಾವು ಆರಾಮ್ಸೆಗೆ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮುಖಾಂತರ ಕೂದಲು ಸಮಸ್ಯೆ ಏನಿರುತ್ತೆ ನಾವು ಆ ಇನಿಷಿಯಲ್ ಸ್ಟೇಜಲ್ಲೇ ನಾವು ಸ್ಟಾಪ್ ಮಾಡ್ಬೋದು. ಮುಂದಕ್ಕೆ ಸಫರ್ ಆಗೋಕ್ಕಿಂತ ನಮಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಪ್ರಾಬ್ಲಮ್ ಜೊತೆಗೆ ಬಾಳೋದಕ್ಕಿಂತ ಆ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಇದೆ ನಾವು ಅಲ್ಲೇ ಪರಿಹಾರ ಕಂಡುಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಇನ್ನು ಯಾವುದೆಲ್ಲ ಟ್ರೀಟ್ಮೆಂಟ್ ಇದೆ ನಿಮ್ಮ ಹೇರ್ ಆ್ಯಂಡ್ ಸ್ಕಿನ್ ಫ್ಯಾಕ್ಟ್ರಿಲಿ? ಇವಾಗ ಹೇರ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ ನಿಮ್ಗೆ ನೋಡಿದ್ರೆ ಎರಡು ಟೈಪ್ ಇದೆ. ಒಂದು FUE ಅಂತ ಮತ್ತು ಇನ್ನೊಂದು FUT ಅಂತ ಹೇಳಿ. FUE ಅಂತ ಅಂದರೆ ಫಾಲಿಕ್ಯುಲರ್ ಯೂನಿಟ್ ಎಕ್ಸ್ಟ್ರಾಕ್ಷನ್ ಅಂತ. FUT ಅಂತ ಹೇಳಿದ್ರೆ ನಿಮಗೆ ಫಾಲಿಕ್ಯುಲರ್ ಯೂನಿಟ್ ಟ್ರಾನ್ಸ್ಪ್ಲಾಂಟೇಷನ್. ನಮ್ಮ ಹೇರ್ ಆ್ಯಂಡ್ ಸ್ಕಿನ್ ಫ್ಯಾಕ್ಟ್ರಿಯಲ್ಲಿ FUE ಮೆಥಡಲ್ಲಿ ನಾವು ಮಾಡೋದು. FUE ಅಂತಂದರೆ ನಾನು ಆವಾಗಲೇ ಏನಿದೆ ಡೋನರ್ ಪಾರ್ಟ್ ಅಂತ ಹೇಳಿ, ಡೋನರ್ ಪಾರ್ಟಲ್ಲಿ ನಿಮಗೆ ಹೇರ್ನ ಅಂದರೆ ಹೇರ್ ಒಂದು ಗ್ರಾಫ್ಟನ್ನು ತೊಗೊಂಡು ನಿಮ್ಗೆ ಎಲ್ಲೆಲ್ಲಿ ಕೂದಲು ಇರಲ್ಲ ಆ ಗ್ರಾಫ್ಟ್ಸ್ನ ಇಂಪ್ಲಾಂಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಗ್ರಾಫ್ಟ್ಸ್ ಅಂತ ನಿಮಗೆ ನಾರ್ಮಲಾಗಿ ಹೇಳ್ಬೇಕಂತ ಅಂದರೆ ಒಂದು ಕೂದಲಿನ ಬುಡ, ಅದನ್ನು ನಾವು ಒಂದು ಗ್ರಾಫ್ಟ್ ಅಂತ ಹೇಳ್ತೀವಿ. ಆ ಗ್ರಾಫ್ಟ್ನ ನಾವು ನಿಮ್ಗೆ ಎಲ್ಲೆಲ್ಲಿ ಕೂದಲು ಇರೋಲ್ಲ ಅಲ್ಲಲ್ಲಿ ಇಂಪ್ಲಾಂಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಅದೇ ನಿಮಗೆ ನಾರ್ಮಲಾಗಿ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಅಂದರೆ ಕಂಪ್ಲೀಟ್ ಆ ಡೋನರ್ ಪಾರ್ಟ್ನ ತೆಗೆದು ನಿಮಗೆ ನಿಮಗೆ ಮುಂದೆ ಎಲ್ಲಿ ಕೂದಲಿರಲ್ವೋ ಅಲ್ಲಿ ಪ್ಯಾಚ್ ಮಾಡಿಬಿಡ್ತಾರೆ. ನಿಮಗೆ ಪ್ಯಾಚ್ ವರ್ಕ್ ಥರ ಇರುತ್ತೆ. ಆದರೆ ನಿಮಗೆ FUE ಮಾಡೋದ್ರಿಂದ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ನಿಮಗೆ ಬ್ಲಡ್ಗೆ ಹೊಂದಾಣಿಕೆ ಆಗೋವಂಥದ್ದೇ ಅಂದರೆ ನಿಮ್ಮದೇ ಕೂದಲನ್ನ ನಿಮಗೆ ಇಂಪ್ಲಾಂಟ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸ್ಟಿಚ್ ಮಾರ್ಕ್ಸ್ ಕಡಿಮೆ ಇರುತ್ತೆ ನಿಮ್ಗೆ ಇದರಲ್ಲಿ. ಸೊ ನಮ್ಮಲ್ಲಿ FUE ಮೆಥಡ್ ನಾವು
ಫಾಲೋ ಮಾಡೋದು. ಓಕೆ, FUE ಅಂದ್ರೆ ಮತ್ತೆ ಹಾಗೆ FUT, ಸೊ ಜೊತೆಗೆ PRP ಕೂಡ ಇದೆ ಅಂತ ಹೇಳಿದ್ರಿ. ನಮ್ಮಲ್ಲಿ FUE ಫಾಲೋ ಮಾಡೋದು. ಅಂದ್ರೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಲ್ಲಿ 2 ವಿಧ ಇದೆ ನಿಮ್ಗೆ, FUE ಇದೆ, FUT ಇದೆ. ಬಟ್ ನಮ್ಮ ಏರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿಯಲ್ಲಿ ನಾವು ಮಾಡೋ ಪ್ರೊಸೀಜರ್ ಬಂದ್ಬಿಟ್ಟು FUE. ಓಕೆ, ಸೊ ಇನ್ನ ಜೊತೆಗೆ ಏನಾದ್ರು ಸಿಲಿಕಾನ್ ಹೇರ್ ಪ್ಯಾಚ್ ಅನ್ನೋದು ಕೂಡ ಏನಾದ್ರು ಟ್ರೀಟ್ಮೆಂಟ್ ಇರುತ್ತಾ, ಹೇಗೆ? ಹೌದು, ಕೆಲವು ಒಬ್ಬರಿಗೆ ಹುಟ್ಟಾನೆ ಕೂದಲಿರೋಲ್ಲ, ಇವಾಗ ಅಲೋಪೇಶಿಯಾ ಪೇಷಂಟ್ಗೆಲ್ಲ ನಮ್ಮಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋದಿಲ್ಲ. ಸೊ ಅವ್ರಿಗೆ ಸಿಲಿಕಾನ್ ಪ್ಯಾಚ್ ಅಂತ, ಅವ್ರಿಗೆ ಹೊಂದಾಣಿಕೆ ಆಗುವಂಥದ್ದೇ ಕೂದಲನ್ನ ನಾವು ಅವ್ರಿಗೆ ಸಿಲಿಕಾನ್ ಪ್ಯಾಚ್ ಆಗಿ ಮಾಡ್ತೇವೆ. ಸೊ ಹಾಗೇನು ಫ್ರಾಂಚೈಸಿ ಎಲ್ಲ ಎಲ್ಲೆಲ್ಲಿದೆ, ಹೇಗೆ? ಇವಾಗ ನಮ್ಮಲ್ಲಿ ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿಯಲ್ಲಿ ಒಂದು ಒಳ್ಳೆ ಅವಕಾಶ ಏನಂತ ಅಂದರೆ, ಇವಾಗ ಯಾರ್ಯಾರಿಗೆ ನಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ಸಕ್ಸಸ್ಫುಲ್ ಆಗಿರುತ್ತೆ, ಇವಾಗ ಕಸ್ಟಮರ್ಸೇ ಅಪ್ರೋಚ್ ಮಾಡಿದ್ದಾರೆ, ಸರ್ ನಾವು ಕೂಡ ಈ ಥರ ಮಾಡಬೇಕಂತ ಇದ್ದೀವಿ, ಫ್ರಾಂಚೈಸಿ ಏನಾದರೂ ಕೊಡ್ತೀರಾ ಅಂದರೆ ನಮ್ಮ ಎಂಪ್ಲಾಯ್ಮೆಂಟ್ ಏನಿದೆ ಎಂಪ್ಲಾಯ್ಮೆಂಟ್ ಕೂಡ ಕೊಡ್ತಾ ಇದ್ದೀವಿ ನಾವು ಕಸ್ಟಮರ್ಸ್ಗೆ. ಫ್ರಾಂಚೈಸಿ ಕೂಡ ಇದೆ ನಮ್ಗೆ 20 ರಿಂದ 25 ಲಕ್ಷದವರೆಗೂ ಮೆಟ್ರೋಪಾಲಿಟೇಷನ್ ಸಿಟಿಯಲ್ಲಿ ಅವ್ರು ಫ್ರಾಂಚೈಸಿ ಕೂಡ ತೊಗೊಬೋದು. ನಮ್ಮ ಜೊತೆಗೆ ಅವ್ರು ಪಾರ್ಟ್ನರ್ಸ್ ಆಗಿ ತೊಗೊಂಡ್ರೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ನಾವೇನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಅವರು ಕೂಡ ಫ್ರಾಂಚೈಸಿ ತೊಗೊಬೋದು. ಇವಾಗ ನಮ್ಮದು 11 ಬ್ರಾಂಚಸ್ ಎಂಟೈರ್ ಇಂಡಿಯಾ ಇದೆ, ಪುಣೆಯಲ್ಲಿದೆ, ಮುಂಬೈಯಲ್ಲಿದೆ, ಚೆನ್ನೈಯಲ್ಲಿದೆ. ಸೊ ನೀವು ಅದು ಕೂಡ ಫ್ರಾಂಚೈಸಿ ತೊಗೊಬೋದು. ನಮ್ಮಲ್ಲಿ ಉದ್ಯೋಗ ಅವಕಾಶಕ್ಕೋಸ್ಕರ ಫ್ರಾಂಚೈಸಿ ಕೂಡ ಕೊಡ್ತಾ ಇದ್ದೀವಿ. ಓಕೆ, ಗುಡ್. ಸೊ ಹಾಗೆ ಇನ್ನು ಏರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿಗೆ ನಾವು ಯಾಕೆ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದಾದ್ರೆ, ಸೊ ಯಾವ ಥರ ಡಿಫ್ರೆಂಟ್ ಆಗುತ್ತೆ ಟ್ರೀಟ್ಮೆಂಟ್, ಹೇಗೆ? ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿಗೆ ಎಂತಕ್ಕೆ ಬರಬೇಕಂತ, ಇವಾಗ ಸಾಮಾನ್ಯವಾಗಿ ಎಲ್ಲ ಕಡೆನೂ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೇ ಮಾಡ್ತಾರೆ. ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿಗೇ ಎಂತಕ್ಕೆ ಬರಬೇಕಂತಂದರೆ, ಮುಖ್ಯವಾಗಿ ನಾನು ಹೇಳೋಕ್ಕೆ ಇಷ್ಟಪಡೋದು 3 ಇದಕ್ಕೋಸ್ಕರ. ಒಂದಾಗಿ ಕಾಸ್ಟ್, ಅಂದರೆ ಬೆಲೆ. ಇವಾಗ ಬೇರೆ ಕಡೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ 30 ರಿಂದ 60 ರೂಪಾಯಿವರೆಗೂ ರೇಂಜ್ ಹೋಗ್ತಾ ಇರುತ್ತೆ ಅವ್ರದ್ದು. ನಮ್ಮಲ್ಲಿ 15 ರೂಪಾಯಿ, ಒಂದು ಗ್ರಾಫ್ಟಿಗೆ 15 ರೂಪಾಯಿ ಕಾಸ್ಟ್ ಮಾಡ್ತೀವಿ. ಇಡೀ ಇಂಡಿಯಾದಲ್ಲೇ ಇದು ಅತಿ ಕಡಿಮೆ ಬೆಲೆ ಇರೋದು. ಅಂದರೆ ನಾನು ಹೇಳ್ದಂಗೆ ಒಂದು ಗ್ರಾಫ್ಟ್ ಅಂತಂದರೆ ಒಂದು ಕೂದಲಿನ ಬುಡ, ನಿಮಗೆ ಎಷ್ಟು ಕೂದಲು ಬೇಕಾಗುತ್ತೋ ಅಷ್ಟು ಗ್ರಾಫ್ಟ್ನ ನಾವು ಇಂಪ್ಲಾಂಟ್ ಮಾಡ್ತಾ ಹೋಗ್ತೇವೆ. ಎರಡನೇದಾಗಿ ನಮ್ಮಲ್ಲಿ EMI ಆಪ್ಷನ್ ಇದು ಕೂಡ ಇದೆ. ಎಷ್ಟೊಂದು ಕಸ್ಟಮರ್ಸ್ಗೆ ಇವಾಗ ಒಂದೇ ಸತಿ ಹಣ ಹೊಂದಿಸ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ನಮ್ಮ ಕಡೆಯಿಂದನೇ ಕ್ಯಾಪಿಟಲ್ ಫ್ಲೋಟ್, ಬಜಾಜ್ ಫಿನಾನ್ಸ್ ಈ ಥರ ಟೈಅಪ್ ಆಗಿದ್ದೀವಿ ಕೆಲವೊಂದು ಫಿನಾನ್ಷಿಯಲ್ ಸೆಕ್ಟರ್ಸ್ಗೆ. ಅವ್ರಿಗೆ ನಾವು EMI ಆಪ್ಷನ್ ಕೂಡ ಕೊಡ್ತಾ ಇದ್ದೀವಿ. ಲೋನ್ ತೊಗೊಂಡ್ರೆ ಅದು ಕೂಡ 0%ಅಲ್ಲಿ, ಅವ್ರಿಗೆ ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ, ಬಡ್ಡಿ ರಹಿತ ಲೋನ್ನ ನಾವು ಕೊಡ್ತಾ ಇದ್ದೀವಿ. ಮೂರನೇದಾಗಿ ಹೇಳ್ಬೇಕಂತಂದರೆ ಆನ್ಲೈನಲ್ಲಿ ನಮ್ಮಲ್ಲಿ ಆನ್ಲೈನ್ ಕೂಡ ನಾವು ಸೊಲ್ಯೂಷನ್ ಕೊಡ್ತೀವಿ. ಅಂದರೆ ವಾಟ್ಸಾಪಲ್ಲಿ ಕೂಡ ಅವ್ರೇನು ಫೋಟೋಸ್ ಏನಿರುತ್ತೆ, ಇವಾಗ ಅವರು ಇಮೇಜಸ್ನೆಲ್ಲ ವಾಟ್ಸಪ್ಪಲ್ಲಿ ಕೂಡ ಕಳಿಸ್ಬೋದು. ಡಾಕ್ಟರ್ ಅದನ್ನು ಎಸ್ಟಿಮೇಟ್ ಮಾಡಿಬಿಟ್ಟು ಅವ್ರಿಗೆ ಎಷ್ಟು ಕೂದಲು ಬೇಕಾಗ್ಬೋದು, ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಹೊಂದಾಣಿಕೆ ಆಗುತ್ತೆ, ಪ್ರತಿಯೊಂದನ್ನು ಅವರು ಆನ್ಲೈನಲ್ಲೇ ಸಜೆಸ್ಟ್ ಮಾಡ್ತಾರೆ. ಯಾಕೆಂದರೆ ದೂರದಿಂದ ಟ್ರಾವೆಲ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅವ್ರಿಗೆ ಆನ್ಲೈನಲ್ಲೇ ಸೊಲ್ಯೂಷನ್ಸ್ ಕೊಡ್ತಾ ಇರ್ತಾರೆ. ಓಕೆ, ಇನ್ನು ಕೂದಲುದ್ರಂಥ ಸಮಸ್ಯೆ ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಫುಡ್ ಇಸ್ ಆಲ್ಸೋ ಮೇನ್ ಕಾಸ್ ಅಂತ ಹೇಳಿದ್ರಿ. ಅಂದರೆ ಫುಡ್ ಅಂತ ಬಂದಾಗ ಸೊ ಯಾವ ರೀತಿ ಅಂತಂದರೆ ಪ್ರೋಟೀನ್ ಸಪ್ಲಿಮೆಂಟ್ಸ್ ತೊಗೋಬೇಕಾಗುತ್ತಾ ಅಥವಾ ಅದ್ರ ಕೊರತೆಯಿಂದ ಕಾಣಿಸುತ್ತಾ, ಯಾವ ರೀತಿ? ಪ್ರೋಟೀನ್ ಸಪ್ಲಿಮೆಂಟ್ಸ್ ತೊಗೊಳಕ್ಕೆ ಅಂತ ಏನಿಲ್ಲ. ಇವಾಗ ನಾರ್ಮಲ್ ಆಗಿ ನಮಗೆ ನ್ಯಾಚುರಲ್ ಆಗಿ ಸಿಗೋ ಊಟನೇ ತಿನ್ಬೋದು ನಾವು. ಇವಾಗ ಏನಂದರೆ ಗ್ರೀನಿ ವೆಜಿಟೇಬಲ್ಸ್ ಅಂದರೆ ಸೊಪ್ಪು, ತರಕಾರಿ, ಇವಾಗ ಫೈಬರ್ ಕಂಟೆಂಟ್ಸ್, ನಾರಿನಾಂಶ ಏನಿರುತ್ತೆ ಆ ಥರ ಊಟನ ನಾವು ಜಾಸ್ತಿ ತಿಂತಾ ಹೋದಷ್ಟು ನಮಗೆ ಕೂದಲಿನ ಬೆಳವಣಿಗೆನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ನಾನು ಹೇಳ್ದಂಗೆ ಜಂಕ್ಸ್ ಫುಡ್ ಈಚೆಗಡೆ ನಾವು ತಿನ್ನಬಾರ್ದು ಅಂತ ಏನಿಲ್ಲ. ಆದಷ್ಟು ಈಚೆಗಡೆ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ನಾವು ಮಾಡಿರೋ ಫುಡ್ನ ತಿನ್ಬೋದು. ಯಾಕೆಂದರೆ ನಮ್ಗೆ ಪ್ರೊಸೀಜರ್ ಗೊತ್ತಿರುತ್ತೆ ಮನೆಯಲ್ಲಿ ಏನೇನು ಮಾಡಿ ತಿಂದಿರ್ತೀವಿ ಅಂತ ಅಂದ್ಬಿಟ್ಟು. ನಮ್ಗೆ ಆದಷ್ಟು ಮನೆ ಊಟ ಮತ್ತು ಹೇಳಿದ ಪೌಷ್ಟಿಕ ಆಹಾರ ಜಾಸ್ತಿ, ಮೊಳಕೆ ಕಟ್ಟಿರೋ ಕಾಳುಗಳು, ಇಲ್ಲಾಂದರೆ ಸೊಪ್ಪು, ತರಕಾರಿ ಈ ಥರನೇ ತಿಂತಾ ಹೋದರೆ, ಹಣ್ಣು ಹಂಪಲು ಈ ಥರ ತಿನ್ನದಷ್ಟು ಆದಷ್ಟು ನಮ್ಮ ಕೂದಲು ಬೆಳವಣಿಗೆ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಕೂದಲು ಉದುರೋದು ಕಡಿಮೆ ಆಗುತ್ತೆ. ಯಾಕಂದರೆ ಕೂದಲಲ್ಲಿ ಸ್ಟ್ರೆಂತ್ ಇಲ್ಲ ಅಂತ ಹೇಳಿದಾಗ ಕೂದಲು ಉದುರೋಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸ್ಟ್ರೆಂತ್ ಬೇಕು ಅಂತ ಅಂದರೆ ಪೌಷ್ಟಿಕಾಂಶತೆ ನಮ್ಮ ಕೂದಲಿಗೆ ಬೇಕೇ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಊಟ ಕೂಡ ಮೇನ್ ಫ್ಯಾಕ್ಟರ್. ನಾವು ಈಗಿನ ಜನತೆಗೆ ಏನೇನು ಕೊರತೆ ಆಗ್ತಾ ಇರೋದಂತೆ ಊಟದಲ್ಲೇ ಕೊರತೆ ಆಗ್ತಾ ಇರೋದು. ಯಾಕೆಂದರೆ ನಾವು ಈಚೆಗಡೆ ತೊಗೊಂಡ್ರೂ ಕೂಡ ಇವಾಗ ಎಷ್ಟೊಂದು ಎಲ್ಲ ಫುಲ್ ಆರ್ಟಿಫಿಷಿಯಲ್ ಆಗಿ ಪ್ಲಾಸ್ಟಿಕ್ ಅಂತ ನೋಡ್ಬೋದು, ಅದು ಇದು ಅಂತ ಅಂದ್ಬಿಟ್ಟು ಎಲ್ಲ ಇರೋದ್ರಿಂದ ಅವ್ರಿಗೂ ಕೂಡ ಅದು ಈಚೆಗಡೆ ತೊಗೊಂಡ್ರು ಕೂಡ ಪ್ಲಾಸ್ಟಿಕ್ಸ್ ಇರೋದ್ರಿಂದ ಅವರ ಫುಡ್ಡಲ್ಲೂ ಕೂಡ ಯಾವುದೇ ರೀತಿ ಕರೆಕ್ಟ್ ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಇರೋದಿಲ್ಲ. ಅದೇ ನೀವು ಈಚೆಗಡೆ ತಿನ್ನೋದ್ರಿಂದ ನಿಮಗೆ ಕಂಪ್ಲೀಟಾಗಿ ಅವ್ರು ಫ್ರೆಶ್ ಆಗೇ ಮಾಡಿರ್ತಾರೆ, ಇಲ್ಲ ಅಂತಂದರೆ ಎಲ್ಲ ಪ್ರೋಟೀನ್ಸ್ ಭರಿತ ಊಟನೇ ಮಾಡಿರ್ತಾರೆ ಅಂತ ಇರೋದಿಲ್ಲ. ಆದಷ್ಟು ನೀವು ಮನೆಯಲ್ಲೇ ಊಟ ಮಾಡಿ, ಮತ್ತು ನಾರಿನಾಂಶ ಇರುವಂಥ ಸೊಪ್ಪುಗಳು ಮತ್ತು ಆದಷ್ಟು ರಾ ವೆಜಿಟೇಬಲ್ಸ್ನ ಅಂದರೆ ತರಕಾರಿಗಳನ್ನ ಆದಷ್ಟು ಹಾಗೆ ಹಸಿದಾಗಿ ತಿನ್ನೋದಕ್ಕೆ ಇದು ಮಾಡಿ. ಅವಾಗ ಕೂದಲಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗಿದಾಗೂ ಕೂಡ ನಿಮಗೆ ಕೂದಲು ಉದುರೋದಿಲ್ಲ, ನಿಮಗೆ ಬಲಿಷ್ಠತೆನ ಕೊಡ್ತಾ ಹೋಗುತ್ತೆ.
ಓಕೆ, ಅಂತಂದ್ರೆ ಪ್ರೋಟೀನ್ ಭರಿತವಾದಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿದ್ರೆ ಕೂದಲ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ ಅಂತ ತಿಳಿಸ್ತಾ ಇದ್ದೀರಾ. ಜೊತೆಗೆ ಸೊ ಒಂದು ಪಕ್ಷ ಅಂತಂದ್ರೆ ಜೆನೆಟಿಕ್ ಡಿಸಾರ್ಡರ್ ಇಂದ ಏನಾದರೂ ಈ ಒಂದು ಸಮಸ್ಯೆ ಕಂಡು ಬಂದ್ರೆ ಯಾವ ರೀತಿ ಅದನ್ನ ಮೇಂಟೈನ್ ಮಾಡಬೇಕಾಗುತ್ತೆ? ಜೆನೆಟಿಕ್ಸ್ ಅಂತಂದ್ರೆ ನಾನು ಹೇಳ್ದಂಗೆ ಇವಾಗ ನಿಮಗೆ ಅಪ್ಪ ಅಮ್ಮ ತಾತಾಜಿ ಇವಾಗ ನಿಮ್ಮ ಫ್ಯಾಮಿಲಿಯಲ್ಲೇ ಯಾರಿಗಾದ್ರೂ ಕೂದಲು ಉದ್ರೋ ಸಮಸ್ಯೆ ಇದ್ರೆ ಅದಕ್ಕೂ ನಿಮಗೂ ಕೂಡ ಅದು ಕ್ಯಾರಿ ಫಾರ್ವರ್ಡ್ ಆಗೇ ಆಗುತ್ತೆ. ಸೊ ನಿಮ್ಗೆ ಏನಂದ್ರೆ ಮುನ್ನೆಚ್ಚರಿಕೆಯಿಂದನೇ ನಿಮಗೆ ಆ ಥರ ಕೂದಲು ಉದ್ರೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ, ನಿಮಗೆ ಎಲ್ಲೋ ವಾಲ್ಯೂಮ್ ನಿಮ್ಮ ಕೂದಲಲ್ಲಿ ಥಿಕ್ನೆಸ್ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ದಂಗೆ ನೀವು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ಗೇನೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಅಂದ್ಬಿಟ್ಟು ಟ್ರೀಟ್ಮೆಂಟ್, ಇವಾಗ PRP ನಾನು ಏನು ಹೇಳಿದೆ, ನಿಮಗೆ ಕೂದಲು ಉದ್ರೋ ಸ್ಟೇಜಲ್ಲಿ ಇದ್ದರೆ ಇನ್ನು ನಿಮಗೇನು ಕೂದಲು ಕಂಪ್ಲೀಟಾಗಿ ಬಾಲ್ಡ್ ಆಗಿಲ್ಲ, ಇವಾಗ ತಾನೇ ಉದುರುತ್ತಾ ಇದೆ ಅನ್ನೋ ಸಿಚುವೇಶನಲ್ಲಿ ನೀವು ಆದಷ್ಟು ಡಾಕ್ಟರ್ ಕನ್ಸಲ್ಟ್ನ ಮಾಡಿದ್ರೆ ಈ ಥರ ನಂಗೆ ಕೂದಲು ಉದುರುತ್ತಾ ಇದೆ, ವಾಲ್ಯೂಮ್ ಇಲ್ಲ, ನಮ್ಮ ಕೂದಲಲ್ಲಿ ಥಿಕ್ನೆಸ್ ಇಲ್ಲ ಅಂತ ಅಂದಾಗ ಅವಾಗ ನಾವು PRP ನಾನು ಏನು ಹೇಳಿದೆ ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ, ಅವಾಗ ನಿಮಗೆ ಆ ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮಗೂ ಕೂದಲು ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ಕೂದಲು ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗುತ್ತೆ. ನಿಮ್ಗೆ ಆದಷ್ಟು ಮುನ್ನೆಚ್ಚರಿಕೆಯಲ್ಲೇ ನೀವು ಇವಾಗ ಇನಿಷಿಯಲ್ ಸ್ಟೇಜಲ್ಲೇ ನೀವು ತೊಂದರೆ ಇರೋದನ್ನ ಇನಿಷಿಯಲ್ ಸ್ಟೇಜಲ್ಲೇ ರಿಸಾಲ್ವ್ ಮಾಡ್ಕೊಂಡ್ರೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಫೈನಲ್ ಸ್ಟೇಜ್ಗೆ ಹೋಗಿ ಆ ಸಮಸ್ಯೆ ಜೊತೆನೇ ನೀವು ಈ ಥರ ಬಾಲ್ನೆಸ್ ಫುಲ್ ಕಂಪ್ಲೀಟ್ ಆದಾಗ ಇದು ಮಾಡೋದಕ್ಕಿಂತ ನಿಮ್ಮ ಕೈಯಲ್ಲೇ ಇದ್ದಾಗ ನೀವು ಆದಷ್ಟು ಆ ಟ್ರೀಟ್ಮೆಂಟ್ ಏನಿದೆ ತೊಗೊಂಡ್ರೆ ಆದಷ್ಟು ಒಳ್ಳೇದಾಗುತ್ತೆ, ನಿಮಗೂ ಕೂಡ ಕೂದಲು ವಾಲ್ಯೂಮ್ ಎಲ್ಲ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಓಕೆ, ಇಂದು PRP ಮಾಡಿಸ್ಕೊಳ್ಳೋಕೆ ಬಂದಾಗ ಅಂತಂದರೆ ಮಾಡಿಸ್ಕೊಳ್ಳೋಕ್ಕಿಂತ ಮುಂಚೆ ಅದು ಮಾಡಿಸ್ಕೊಂಡ ನಂತರ ಏನಾದರೂ ಪ್ರಿಕಾಷನ್ಸ್ಗಳಿರುತ್ತಾ ಹೇಗೆ? ಹೌದು, ನಮ್ಮಲ್ಲಿ ಇವಾಗ ಹೇರ್ ಆ್ಯಂಡ್ ಸ್ಕಿನ್ ಫ್ಯಾಕ್ಟ್ರಿಯಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ಪ್ರೊಸೀಜರ್ ಇರುತ್ತೆ. ಇವಾಗ ಒಂದು ವಾರ ಮುಂಚೆ, ಒಂದು ವಾರ ಆದಮೇಲೆ ಇವಾಗ ಕಸ್ಟಮರ್ಸ್ ಯಾರು ಇರ್ತಾರೆ ಅವರು ಧೂಮಪಾನ ಮದ್ಯಪಾನ ಮಾಡೋಂಗಿಲ್ಲ, ಮತ್ತು ಟ್ರೀಟ್ಮೆಂಟ್ ಆದಮೇಲೆ ಅವರು ಒಂದು ದಿನ ಈಚೆ ಟ್ರಾವೆಲ್ ಮಾಡೋಂಗಿಲ್ಲ. ಯೂಶಲಿ ನಮ್ಮಲ್ಲಿ ಅದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಆಗಿರೋ ಕಾರಣ ನಾವು ಒಂದಿನ ಅಟ್ಲೀಸ್ಟ್ ಒಂದಿನ ಅವ್ರನ್ನ ಮನೇಲೇ ಇರೋಕ್ಕೆ ನಾವು ಸಜೆಸ್ಟ್ ಮಾಡ್ತೀವಿ. ಇನ್ ಕೇಸ್ ಎಮರ್ಜೆನ್ಸಿ ಕೇಸಸ್ಸಲ್ಲಿ ಅವ್ರೇನಾದರೂ ಹೊರಗೆ ಹೋಗ್ಬೇಕಂತಂದರೆ ಈ ಹೆಲ್ಮೆಟ್ ಧರಿಸ್ಬೇಕು ಅಂತಂದರೆ ಹೆಲ್ಮೆಟಲ್ಲೂ ಕೂಡ ಇವಾಗ ಹೆಲ್ಮೆಟ್ ಟ್ರೀಟ್ಮೆಂಟ್ ನಡೆದಿರೋ ಕಾರಣ ಹೆಲ್ಮೆಟ್ ಹಾಕೊಳ್ಳೋದಕ್ಕಾಗಲ್ಲ, ನಮ್ಮ ಕಡೆಯಿಂದನೇ ಸರ್ಟಿಫಿಕೇಟ್ ಕೊಡ್ತೀವಿ. ಅದನ್ನು ಇವಾಗ ಟ್ರಾಫಿಕ್ ಪೊಲೀಸ್ ಹಿಡಿತಾರೆ ಹೆಲ್ಮೆಟ್ ಹಾಕೊಳ್ಳೋದಿಲ್ಲ ಅಂತಂದರೆ ನೀವು ಆ ಸರ್ಟಿಫಿಕೇಟ್ನ ಅವ್ರಿಗೆ ಪ್ರೊವೈಡ್ ಮಾಡಿದ್ರೆ ಅವ್ರು ನಿಮ್ಗೆ ಯಾವುದೇ ರೀತಿ ಫೈನ್ ಹಾಕೋದಿಲ್ಲ, ಯಾಕೆಂದರೆ ಅದು ಗವರ್ನಮೆಂಟ್ ಇಶ್ಯೂಡ್ ಸರ್ಟಿಫಿಕೇಟ್ ಆಗಿರೋದ್ರಿಂದ ನಿಮಗೆ ಒಂದು ದಿನ ಮನೇಲಿ ರೆಸ್ಟ್ ಮಾಡೋಕ್ಕೆ ಕೊಡ್ತೀವಿ. ಮತ್ತು ನಮ್ಮಲ್ಲಿ ಕಿಟ್ ಕೂಡ ಇದೆ, ಆ ಕಿಟ್ಟಲ್ಲಿ ಯಾವ್ಯಾವ ಥರ ಹೆಂಗೆ ಯೂಸ್ ಮಾಡಬೇಕು ಅದು 6 ತಿಂಗಳಿಗೆ ನಾವು ಕಿಟ್ ಕೊಡ್ತೀವಿ. ಆ ಕಿಟ್ಟಲ್ಲಿ ಅವ್ರು ಡಾಕ್ಟ್ರು ಕನ್ಸಲ್ಟ್ ಮಾಡಿರೋರು ಅವ್ರ ಸ್ಕ್ಯಾಲ್ಪ್ನ ನೋಡಿ ಅವ್ರಿಗೆ ಯಾವ್ಯಾವ ಆಯಿಲ್ ಸೆಟ್ ಆಗುತ್ತೆ, ಅವ್ರಿಗೆ ಯಾವ ರೀತಿ ಶ್ಯಾಂಪೂ ಸೆಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ರತಿಯೊಂದನ್ನು ಕೊಟ್ಟಿರ್ತಾರೆ. ಮಾನಸ, ಈಗ ನಾವು ಮಾತಾಡ್ತಿದ್ವಿ ಹೇರ್ ಫಾಲ್, ಅದಕ್ಕೆ ನಾವು ಕಾರಣಗಳು ಮಾಡ್ತಾ ಹೋದರೆ ಸಾಕಷ್ಟು ಪಟ್ಟಿಗಳನ್ನ ಕೊಡ್ತಾ ಹೋಗ್ಬೋದು. ಬಟ್ ನಾವು ಮುಖ್ಯವಾಗಿ 3-4 ಕಾರಣಗಳನ್ನ ತಿಳಿಸ್ಕೊಟ್ವಿ. ಆದರೆ ಇನ್ನುಳಿದ ಕಾರಣಗಳ ಬಗ್ಗೆ ಮಾತಾಡ್ಬೇಕಂತಂದ್ರೆ ಸೊ ಒಂದು ಮೆಡಿಕಲ್ ಬಗ್ಗೆ ಮಾತಾಡ್ಬೋದು ಅಥವಾ ನಾನ್ ಮೆಡಿಕಲ್ ಬಗ್ಗೆನೂ ಮಾತಾಡ್ಬೋದು. ಯಾವುದೆಲ್ಲ ಕಾರಣಗಳಿರುತ್ತೆ ಹೇರ್ ಫಾಲ್ ಆಗೋದಕ್ಕೆ? ಇವಾಗ ಮೆಡಿಕಲ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಇವಾಗ ನೀವೇನಾದರೂ ಮೆಡಿಕೇಷನಲ್ಲಿ ಇದ್ದರೆ, ಯಾವುದಾದ್ರೂ ಆಪ್ರೇಷನ್ಗೆ ಒಳಪಟ್ಟಿದ್ರೆ ಟ್ಯಾಬ್ಲೆಟ್ಸ್ ತೊಗೊತಾ ಇರಬೇಕಾಗತ್ತೆ. ಆ ಟ್ಯಾಬ್ಲೆಟ್ಸಲ್ಲಿ ಕೂಡ ನೀವು ಆ ಟ್ಯಾಬ್ಲೆಟ್ಸ್ ತೊಗೊತಾ ಅದರಿಂದನೂ ಕೂಡ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಇವಾಗ ನೀವು ನಾರ್ಮಲಾಗಿ ಯಾವುದಾದ್ರೂ ಆಪ್ರೇಷನ್ ಅಥವಾ ಸರ್ಜರಿ ಆಗಿದ್ದರೆ ನಿಮಗೆ ಅದಕ್ಕೆ ರಿಕವರ್ ಆಗಬೇಕಂತಲೇ ನಿಮಗೆ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ. ನೀವು ದಿನನಿತ್ಯ ಅದನ್ನು ತೊಗೊತಾ ಹೋಗೋದ್ರಿಂದ ಇವಾಗ ಯೂಶ್ವಲಾಗಿ ನೀವು ಯಾವುದೇ ಟ್ಯಾಬ್ಲೆಟ್ ತೊಗೊಂಡ್ರೂ ಕೂಡ ಅದು ನಿಮ್ಮ ಬಾಡಿಯಿಂದ ಡಿಸ್ಪೋಸ್ ಆಗೋಕ್ಕೆ 24 ಅವರ್ಸ್ ಆಗುತ್ತೆ. ಸೊ ನಿಮ್ಮ ಬಾಡಿಯಿಂದ ಡಿಸ್ಪೋಸ್ ಆಗಿ 24 ಅವರ್ಸ್ ನಾನು ಏನು ಹೇಳಿದೆ, ಅದೇ ರೀತಿ ಟ್ಯಾಬ್ಲೆಟ್ ಕನ್ಸಂಪ್ಷನ್ಸಿಂದನೂ ಮೆಡಿಕೇಷನ್ಸ್ ಅಥವಾ ಆಪ್ರೇಷನ್ಸ್ಗೆ ಒಳಪಟ್ಟಿದ್ರೆ ಅದು ಸೈಡ್ ಎಫೆಕ್ಟ್ಸ್ ಆಗಿ ಇಲ್ಲ ಆ ಕಾರಣಕ್ಕೋಸ್ಕರನೂ ಕೂಡ ನಿಮಗೆ ಕೂದಲು ಉದುರುತ್ತಾ ಹೋಗ್ತಾ ಇರುತ್ತೆ. ಇಲ್ಲಾಂದರೆ ನಾನ್ ಮೆಡಿಕಲ್ ಅಂತ ಹೇಳಿದ್ರೆ ಇವಾಗ ಟ್ರಾಫಿಕಲ್ಲಿ ಪೊಲ್ಯೂಷನಲ್ಲಿ ನೀವು ಓಡಾಡ್ತಾ ಇವಾಗ ನಿಮ್ಮ ಕೂದಲನ್ನ ಆದಷ್ಟು ಪೊಲ್ಯೂಷನ್ಗೆ ನೀವು ಎಕ್ಸ್ಪೋಸ್ ಮಾಡಿದಷ್ಟು ನಿಮಗೆ ಕೂದಲು ಉದುರು ಜಾಸ್ತಿ ಆಗ್ತಾ ಇರುತ್ತೆ. ಇವಾಗಿನ ಜನ್ರೇಷನಲ್ಲಿ ಶ್ಯಾಂಪೂಸಿಂದ ಇವಾಗ ಥರ ಫ್ಲೇವರ್ ರಿಲೇಟೆಡ್ ಶ್ಯಾಂಪೂ ಎಲ್ಲ ಬಂದಿದೆ. ಇವಾಗ ಅದನ್ನು ನೀವು ಯೂಸ್ ಮಾಡಿದಷ್ಟು ನಿಮಗೆ ಕೂದಲು ಉದುರೋದು ಜಾಸ್ತಿ ಆಗ್ತಾ ಇರುತ್ತೆ. ಆದಷ್ಟು ನೀವು ಶ್ಯಾಂಪೂನ ಬಳಸಬೇಡಿ ಅಂತಲ್ಲ, ಆದಷ್ಟು ಅದನ್ನು ಸ್ಕ್ಯಾಲ್ಪ್ಗೆ ಡೈರೆಕ್ಟಾಗಿ ಅಪ್ಲೈ ಮಾಡಬೇಡಿ. ಅದು ನೀವು ಹೇರ್ ವಾಶ್ ಮಾಡುವಾಗ ಅಥವಾ ಕೂದಲನ್ನ ತೊಳ್ಕೊಳ್ಬೇಕಾದ್ರೆ ಆ ಬುಡಕ್ಕೆ ಹಚ್ತೇನೆ, ಯಾಕೆಂದರೆ ಕೆಮಿಕಲ್ ನೀವು ನೇರವಾಗಿ ಕೂದಲಿನ ಬುಡಕ್ಕೇನೆ ಆಗ್ತಾ ಇರೋದ್ರಿಂದ ನಿಮಗೆ ಆ ಕೆಮಿಕಲ್ಸ್ ಇಂಟ್ರಾಕ್ಟ್ ಆಗಿ ಕೂಡ ಅದು ರಿಯಾಕ್ಟ್ ಆದಾಗ ನಿಮಗೆ ಏನಿರುತ್ತೆ ಆ ಬುಡದಿನ ಸ್ಟ್ರೆಂತ್ ಏನಿರುತ್ತೆ, ಶಕ್ತಿ ಏನಿರುತ್ತೆ ಅದು ಕುಗ್ಗಿಸ್ತಾ ಹೋಗ್ತಾ ಇರುತ್ತೆ. ಆದಷ್ಟು ನೀವು ಕೆಮಿಕಲ್ ಶ್ಯಾಂಪೂಸ್ನ ಯೂಸ್ ಮಾಡೋದು ಬಿಡಿ. ಇವಾಗ ಕೆಲವ್ರಿಗೆ ಅಭ್ಯಾಸ ಇರುತ್ತೆ, ದಿನಾ ತಲೆ ಸ್ನಾನ ಮಾಡೋ ಅಭ್ಯಾಸ ಇರುತ್ತೆ. ಅವ್ರು ದಿನಾ ತಲೆ ಸ್ನಾನ ಮಾಡಿದಾಗ ದಿನಾ ಶ್ಯಾಂಪೂ ಯೂಸ್ ಮಾಡ್ತಾ ಇರ್ತಾರೆ. ಅಂದರೆ ನಿಮ್ಮ ಕೆಮಿಕಲ್ಸ್ನ ಆದಷ್ಟು ಯೂಸ್ ಮಾಡೋದು ಕಡಿಮೆ ಮಾಡಿ. ಇಲ್ಲ ನೀವು ದಿನಾ ಸ್ನಾನ ಮಾಡೋರು ಇದರಲ್ಲಿ ಅದನ್ನು ಬರೀ ಹೇರ್ ವಾಶ್ ಮಾಡ್ಕೊಳ್ಳಿ, ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡಬೇಡಿ. ಅಂದರೆ ಶ್ಯಾಂಪೂ ಯೂಸ್ ಮಾಡ್ದೇನೂ ಕೂಡ ನೀವು ನ್ಯಾಚುರಲ್ ಆಗಿ ಹೇರ್ ವಾಶ್ ಮಾಡ್ಕೊಬೋದು. ಇಲ್ಲ ಯೂಸ್ ಮಾಡ್ತೀನಿ ಅಂತ ಅಂದರೂ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ. ಆದಷ್ಟು ಆ ಬುಡಕ್ಕೆ ಜಾಸ್ತಿ ಹಚ್ಚಕ್ಕೆ ಹೋಗ್ತೇನೆ, ಕೂದಲಿಗೆ ಮಾತ್ರ ನೀವು ಯೂಸ್ ಮಾಡ್ತಾ ಕಡಿಮೆ ಮಾಡ್ಕೊಬೋದು. ಇದು ಮೆಡಿಕಲ್ ಮತ್ತು ನಾನ್ ಮೆಡಿಕಲ್ ಆಗಿ ನಿಮಗೆ ಕೂದಲು ಉದುರೋದನ್ನು ನೀವು ಕಂಟ್ರೋಲ್ ಮಾಡ್ಕೊಬೋದು.
ಓಕೆ, ಅಂತಂದರೆ ತರಾವರಿ ಶಾಂಪುಗಳನ್ನ ಬಳಕೆ ಮಾಡಬಾರ್ದು, ಹಾಗಾಗಿ ಬದಲಾವಣೆ ಮಾಡೋದು ಕೂಡ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನೇರವಾಗಿ ಶಾಂಪುವನ್ನು ಬಳಕೆ ಮಾಡೋ ಬದಲಿಗೆ ಅದನ್ನು ಡೈಲ್ಯೂಟ್ ಮಾಡಿ, ಮಿಶ್ರಣವನ್ನು ಡೈಲ್ಯೂಟ್ ಮಾಡಿ ನಾವು ಅದನ್ನು ಅಪ್ಲೈ ಮಾಡಿದ್ರೆ ಬೆಟರ್ ಅಂತ ತಿಳಿಸ್ಕೊಟ್ರಿ. ಇನ್ನು ಜೊತೆಗೆ ಇವತ್ತಿನ ದಿನ ತುಂಬ ಪ್ರೊಸೀಜರ್ಸ್ ಅಂತಂದರೆ ನಾವು ಫ್ಯಾಷನ್ಗೆ ಅಂತನೂ ಅಥವಾ ಬೇರೆ ಯಾವುದೋ ಒಂದು ಕಾರಣಕ್ಕೆ ನಾವು ಜಾಸ್ತಿ ಬ್ಲೋ ಡ್ರೈ ಮಾಡಿಸ್ತೀವಿ, ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ತೀವಿ. ಇದೆಲ್ಲವೂ ಕೂಡ ಏನಾದರೂ ಹೇರ್ ಫಾಲ್ ಸಮಸ್ಯೆಗೆ ದಾರಿ ಮಾಡಿಕೊಡುತ್ತಾ? ಯಾವ ರೀತಿ? ಖಂಡಿತವಾಗ್ಲೂ ಹೌದು. ಇವಾಗಿನ ಯೂಸ್ ಏನಿದ್ದಾರೆ, ಸ್ಟ್ರೈಟ್ನಿಂಗು, ಕಲರಿಂಗ್ ಅಂತ ಹೋಗ್ತಾರೆ. ಇವಾಗ ಕಲರಿಂಗ್ ಮಾಡ್ತೀರಾ ಅಂತ ಅಂದರೆ ನಾನು ಹೇಳ್ದಂಗೆ ಕೆಮಿಕಲ್ಸ್, ಅದರಲ್ಲೂ ಕೂಡ ಕೆಮಿಕಲ್ಸ್ ಇರುತ್ತೆ. ಅದು ನಿಮ್ಮ ಕೆರಾಟಿನ್ಗೆ ಫುಲ್ ಟಚ್ ಆಗೋ ಕಾರಣ ನಿಮಗೆ ಕೂದಲು ಉದುರೋ ಸಮಸ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ಸ್ಟ್ರೈಟ್ನಿಂಗ್ ಅಂತ ಅಂದರೆ ಅದೊಂಥರ ನಿಮಗೆ ಆಗಿ ಒಂದು ಇದು ಮಾಡೋದ್ರಿಂದ ನಿಮ್ಮ ಕೂದಲಿಗೆ ನೀವೇನೇ ನಾರ್ಮಲ್ ಇರೋ ಕೂದಲನ್ನ ನೀವು ಸ್ಟ್ರೈಟ್ನಿಂಗ್ ಮಾಡ್ತಾ ಹೋಗ್ತಾ ಇದ್ರೆ ಆ ಸ್ಟ್ರೆಂತ್ನ ನೀವು ಒಂಥರ ಕುಗ್ಗಿಸ್ತಾ ಹೋಗ್ತಾ ಇರ್ತೀರ ನೀವೇನೆ. ಅದು ನ್ಯಾಚುರಲ್ ಆಗಿರೋ ಕೂದಲನ್ನ ನೀವು ಒಂಥರ ಇವಾಗ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನಿಮ್ಮ ಕೂದಲಿಗೆ ಥೆರಪಿ ಮಾಡ್ಕೊಳ್ಳೋದು ಬೇಡ. ಆದರೆ ನೀವು ಸ್ಟ್ರೈಟ್ನಿಂಗ್ ಮಾಡಿಸೋದಕ್ಕೆ ಎಲೆಕ್ಟ್ರಿಕ್ ಕರೆಂಟ್ ಯೂಸ್ ಮಾಡ್ತಾ ಇರ್ತೀರ. ಅದರಿಂದನೂ ಕೂಡ ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋದಷ್ಟು ಮೇಜರಾಗಿ ಇವಾಗಿನ ಗರ್ಲ್ಸಲ್ಲಿ ಅಂದರೆ ಹುಡುಗಿಯರಲ್ಲಿ ಕಾಡ್ತಾ ಇರೋ ಪ್ರಶ್ನೆ ಅಂತಂದರೆ ಇವಾಗ ಕಲರಿಂಗ್ ಕೂಡ ಅವ್ರಿಗೆ ಮಾಡ್ಕೊಳ್ಳೋ ಇಷ್ಟ ಇರುತ್ತೆ, ಮಾಡಬೇಡಿ ಅಂತಲ್ಲ, ಮಾಡ್ಕೊಬೋದು. ಆದರೆ ಆದಷ್ಟು ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡ್ತಾ ಕಲರಿಂಗ್ ಮಾಡಿಸಿದ್ರು ಕೂಡ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡ್ರು ಕೂಡ ಅದರಲ್ಲಿ ನಿಮಗೆ ಇವಾಗ ಒಂದು ಸತಿ ನೀವು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಬೇಕು ಅಂತ ಅಂದರೆ ಇವಾಗ ಇಮಿಡಿಯೇಟ್ ಬೇಸಿಸ್ ಇದ್ದರೆ ಮಾಡ್ಕೊಬೋದು. ಅದರ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಲ್ಲಿ ಕೂಡ ನೀವು ಸ್ಟ್ರೈಟ್ನಿಂಗ್ ಥರ ಮಾಡ್ಕೊಬೋದು. ಆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಯೂಸ್ ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಹಾಗೆ ಜೊತೆಗೆ ಪುರುಷರಲ್ಲಿ ಕಾಣಿಸುವಂತಹ ಒಂದು ಬಕ್ಕತಲೆ ಸಮಸ್ಯೆ ಅಂತ ಅಂದರೆ ಹೆಲ್ಮೆಟ್ಗಳನ್ನ ಧರಿಸ್ಕೊಳ್ಳೋದ್ರಿಂದನೂ ಬರಬಹುದು, ಹಾಗೆ ಅನುವಂಶಿಯಾಗಿ ಬರ್ಬೋದು ಅಂತ ಹೇಳ್ತಾ ಇದ್ದೀವಿ. ಸೊ ಜೊತೆಗೆ ಈ ಒಂದು ಹೆಲ್ಮೆಟ್ ಧರಿಸೋದ್ರಿಂದ ಏನಾದರೂ ಇಂಥ ಒಂದು ಟ್ರಾಕ್ಷನ್ ಅಲೋಪೇಶಿಯಾ ಕಂಡು ಬಂದರೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಇದಕ್ಕೆ ಸೂಕ್ತ ಅಂತ ತಿಳಿಸ್ತೀರಾ? ಹೌದು, ಹೆಲ್ಮೆಟ್ ಬಳಸೋದ್ರಿಂದ ಎಂತಕ್ಕೆ ಅಂತಂದರೆ ಇವಾಗಿನ ಟ್ರಾಫಿಕಲ್ಲಿ ಅವ್ರು ಇವಾಗ ರೂಲ್ಸ್ ಪ್ರಕಾರ ನೀವು ಹೆಲ್ಮೆಟ್ ಬಳಸಲೇಬೇಕು. ಹೆಲ್ಮೆಟ್ ಹಾಕಿರೋ ಕಾರಣ ಕೂದಲಿಗೆ ಅದು ಏನು ಆಕ್ಸಿಜನ್ ಕಂಟೆಂಟ್ ಏರ್ ಬೇಕಾಗುತ್ತೆ. ಇವಾಗ ಗಾಳಿ ಆಡ್ತಾ ಇಲ್ಲ ಅಂತಂದರೆ ಅದ್ರಿಗೂ ನಿಮ್ಮ ಕೂದಲಿಗೂ ಕೂಡ ಗಾಳಿ ಆಡ್ತಾ ಇಲ್ಲ ಅಂತಂದರೆ ನಿಮ್ಗೆ ಕೂದಲಲ್ಲಿ ಇರೋ ಒಂಥರ ನಿಮ್ಮಲ್ಲೇ ಬೆವರೆಲ್ಲ ಉತ್ಪಾದನೆ ಆಗಿ ಒಂಥರ ಅಕ್ಯುಮುಲೇಟ್ ಆಗ್ತಾ ಹೋಗಿ ನಿಮ್ಗೆ ಅದೊಂಥರ ಡ್ಯಾಂಡ್ರಫ್ ಅದೊಂಥರ ಡ್ಯಾಂಡ್ರಫ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ನಿಮ್ಗೆ ಅದ್ರ ಶಕ್ತಿ ಏನಿರುತ್ತೆ ಕುಗ್ಗಿಸ್ತಾ ಹೋಗ್ತಾ ಇರುತ್ತೆ ಆ ಕೂದಲಲ್ಲಿ. ನಿಮಗೆ ಇವಾಗ ಅದನ್ನು ನೀವು ಇಮಿಡಿಯೇಟಾಗಿ ಹೇರ್ ವಾಶ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗ ನೀವು ಆದಷ್ಟು ಇವಾಗ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ನೋಡ್ತಾ ಇದ್ರೆ 1 ರಿಂದ 2 ಗಂಟೆ ಕಾಲ ನೀವು ಟ್ರಾಫಿಕಲ್ಲೇ ಇರ್ತೀರ. ದಿನದಲ್ಲಿ ನೀವು ಬೆಳಗ್ಗೆ ಹೊತ್ತು ಆಫೀಸ್ ಅಥವಾ ಸಾಯಂಕಾಲ ಆಫೀಸ್ ಅಂತ ನೋಡಿದ್ರೆ 2 ಗಂಟೆ ಇಲ್ಲ 3 ಗಂಟೆ ನೀವು ಟ್ರಾಫಿಕಲ್ಲೇ ಇರ್ತೀರ, ಹೆಲ್ಮೆಟ್ ಹಾಕ್ಕೊಂಡ್ಲೇಬೇಕು. ಅದೇನಂದರೆ ಗಾಳಿ ಆಡದೇ ಇರೋ ಕಾರಣ ನಿಮ್ಮ ಕೂದಲಿಗೆ ಒಂಥರ ಅದು ಸ್ಟ್ರೆಸ್ ಆದಂಗೆ ಆಗುತ್ತೆ. ಸ್ಟ್ರೆಸ್ ಆಗ್ತಾ ಇರೋ ಕಾರಣ ನಿಮ್ಮ ಕೂದಲಲ್ಲಿ ಒಂಥರ ಹೀನತೆ ಕಾಣಿಸ್ಕೊಳ್ಳೋ ಕಾರಣ ನಿಮ್ಮ ಕೂದಲು ಉದುರೋ ಚಾನ್ಸಸ್ ಅದರಿಂದನೇ ಜಾಸ್ತಿ ಆಗುತ್ತೆ. ಪುರುಷರಲ್ಲೇ ಎಂತಕ್ಕೆ ನಾವು ಕೂದಲು ಉದುರೋದು ನೋಡ್ತೀವಿ ಅಂತಂದರೆ ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ಕೂದಲು ಉದುರೋದ್ರಲ್ಲಿ ಇವಾಗ ನಿಮ್ಗೆ ಯಾರಿಗಾದ್ರೂ ಬೋಲ್ಡ್ ತಲೆ ಇದೆ ಅಂತಂದರೆ ಅವ್ರಿಗೆ ಬರೀ ಮುಂದೆಗಡೆ ಮಾತ್ರ ನತ್ತಿ ಭಾಗ ಮಾತ್ರನೇ ಅವ್ರಿಗೆ ಇದಾಗಿರುತ್ತೆ, ಕೂದಲು ಇರೋದಿಲ್ಲ. ಯಾವ ಕಾರಣಕ್ಕೆ ಅಂತಂದರೆ ನಾನು ಏನು ಹೇಳಿದೆ, ಡೋನರ್ ಪಾರ್ಟ್ ಹಿಂಭಾಗದಲ್ಲಿ ಕೂದಲು ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ನಿಮಗೆ ನತ್ತಿ ಭಾಗನೇ ಕೂದಲು ಬೇಗ ಉದುರೋದು. ನೀವು ಆದಷ್ಟು ನೀವು ಹೆಲ್ಮೆಟ್ ಧರಿಸಿದ್ರು ಕೂಡ ಒಂದು ಬಟ್ಟೆಯನ್ನು ಕವರ್ ಮಾಡಿಕೊಂಡು ಹೆಲ್ಮೆಟ್ ಹಾಕೊಬೋದು. ಅದಾದಮೇಲೂ ಕೂಡ ನಿಮ್ಗೆ ಏನಾದರೂ ಹೇರ್ ವಾಶ್ ಮಾಡ್ಕೊಳ್ಳೋಕ್ಕಾದರೆ ಆದಷ್ಟು ಹೇರ್ ವಾಶ್ ಮಾಡ್ಕೊಬೋದು. ನಿಮ್ಮಲ್ಲೇ ನೀವು ಏನು ಪ್ರಿಕಾಷನ್ಸ್ ತೊಗೊಂಡ್ರೆ ಹೇರ್ ಲಾಸ್ನ ಕಂಟ್ರೋಲ್ ಮಾಡ್ಕೊಬೋದು, ನೀವು ಆದಷ್ಟು ಮಾಡ್ತಾ ಹೋಗ್ಬೋದು. ಓಕೆ, ಇನ್ನು PRP ಬೇಡ, ಟ್ರಾನ್ಸ್ಪ್ಲಾಂಟೇಷನ್ ಬೇಡ, ಯಾಕಂತಂದರೆ ಏನಾದರೂ ಪೇನ್ಫುಲ್ ಟ್ರೀಟ್ಮೆಂಟ್ ಅಂತ ಅಂದ್ಕೊಂಡ್ರೆ ಬೇರೆ ಏನಾದರೂ ಆಪ್ಷನ್ಸ್ ಇರುತ್ತಾ? ಬೇರೆ ಟ್ರೀಟ್ಮೆಂಟ್ ಏನಾದರೂ? ಖಂಡಿತವಾಗ್ಲೂ ಇದು ಪೇನ್ಫುಲ್ ಅಲ್ಲ. ಹೇರ್ ಆ್ಯಂಡ್ ಸ್ಕಿನ್ ಫ್ಯಾಕ್ಟ್ರಲ್ಲಿ ನಾನು ಹೇಳಿದೆ FUE ಮೆಥಡ್ ನಾವು ಫಾಲೋ ಮಾಡೋದು. ನಿಮಗೆ PRP ಅಥವಾ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಂಡ್ರೆ ಯಾವುದೇ ರೀತಿ ಪೇನ್ ಇಲ್ಲ. ಇವಾಗ ಒಂದು ಸಿಟ್ಟಿಂಗಿಗೆ ನಿಮಗೆ 3500 ಕೂದಲನ್ನ ನೀವು ಇಂಪ್ಲಾಂಟ್ ಮಾಡಿಸ್ಬೋದು. ಇವಾಗ ಮಾಮೂಲಿ ನೀವು ಫಾಲಿಕ್ಯುಲರ್ ಯೂನಿಟ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊತೀನಿ ಅಂದರೆ ಒಂದು ಸೆಷನ್ನ ನೀವು ಒಂದು ಸತಿ ಮಾಡಾದ್ಮೇಲೆ ಅದೊಂದು 6 ತಿಂಗಳು ಗ್ಯಾಪ್ ಬೇಕಾಗುತ್ತೆ ನೀವು ಇನ್ನೊಂದು ಸೆಷನ್ ಮಾಡೋದಕ್ಕೆ. ಆದರೆ ನಮ್ಮಲ್ಲಿ ಆ ಥರ ಇಲ್ಲ. ಹೇರ್ ಆ್ಯಂಡ್ ಸ್ಕಿನ್ ಫ್ಯಾಕ್ಟ್ರಿಯಲ್ಲಿ ನಾವು ಫಾಲೋ ಮಾಡ್ತಾ ಇರೋದು ಫಾಲಿಕ್ಯುಲರ್ ಯೂನಿಟ್ ಎಕ್ಸ್ಟ್ರಾಕ್ಷನ್ ಆಗಿರೋ ಕಾರಣ ನಿಮಗೆ ಒಂದು ದಿನಕ್ಕೆ 3500 ಕೂದಲನ್ನ ನಿಮಗೆ ಇಂಪ್ಲಾಂಟ್ ಮಾಡ್ಬೋದು. ಅಷ್ಟು ಗ್ರಾಫ್ಸ್ನ ನಾವು ಇಂಪ್ಲಾಂಟ್ ಮಾಡ್ಬೋದು. ನಿಮ್ಗೆ ಎಲ್ಲೆಲ್ಲಿ ಕೂದಲು ಇರೋದಿಲ್ಲ ಅಲ್ಲೆಲ್ಲ ಇಂಪ್ಲಾಂಟ್ ಮಾಡ್ತಾ ಹೋಗ್ತೀವಿ. ಅದನ್ನು ನಿಮಗೆ ಒಂದೇ ಸೆಷನಲ್ಲಿ ಆಗಿಲ್ಲ ಅಂತ ಕೂಡ ನಿಮಗೆ ನೆಕ್ಸ್ಟ್ ಸೆಷನ್ ನಾಳೆನೂ ಮಾಡ್ಬೋದು, ಆ ಥರ ಇರುತ್ತೆ. ಆದರೆ ಏನಂದರೆ ನಿಮಗೆ FUTಯಲ್ಲಿ ಆ ಥರ ಇರೋದಿಲ್ಲ. ಅಂದರೆ ನಿಮಗೆ 6 ಮಂತ್ಸ್ ಗ್ಯಾಪ್ ಬೇಕಾಗುತ್ತೆ. ನಮ್ಮಲ್ಲಿ ಆ ಥರ ಪ್ರೊಸೀಜರ್ ಇಲ್ಲ. ಇದು ಯಾವ ರೀತಿ ನೋವಾಗೋದಿಲ್ಲ ನಿಮಗೆ, ಏಕೆಂದರೆ ನಾವು ಅನಸ್ತೀಶಿಯಾ ಕೊಟ್ಟಿರ್ತೀವಿ, ನಿಮಗೆ ಪೇಯ್ನ್ ಇರೋದಿಲ್ಲ ಮತ್ತು ಸ್ಟಿಚ್ ಮಾರ್ಕ್ಸ್ ಇರೋದಿಲ್ಲ. ನ್ಯಾಚುರಲ್ ಆಗಿ ನಿಮಗೆ ಬೆಳೀತಾ ಹೋಗ್ತಾ ಇರುತ್ತೆ. ಇನ್ ಕೇಸ್ ಫಾರ್ ಎಕ್ಸಾಂಪಲ್ ನೀವೇನಾದರೂ ಮುಡಿ ಕೊಟ್ಟರು ಕೂಡ, ಇವಾಗ ನಾನು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡಿದ್ದೀನಿ, ಇದು ಒಂದೇ ಸತಿಗೆ ನನ್ನ ಕೂದಲು ಇರುತ್ತೆ, ಅದಾದಮೇಲೆ ನನಗೆ ಇರೋದಿಲ್ಲ ಅಂತಂದರೆ ನೀವು ಎಕ್ಸಾಂಪಲ್ ನಾನು ಹೇಳ್ದಂಗೆ ನಿಮ್ಮ ಮುಡಿ ಕೊಟ್ಟರು ಕೂಡ ಅದು ನಿಮಗೆ ಹೊಸ್ದಾಗಿ ಬರ್ತಾ ಇರುತ್ತೆ. ಅಂದರೆ ಏನಂದರೆ ನಿಮಗೆ ಎಲ್ಲೆಲ್ಲಿ ಕೂದಲು ಇರೋದಿಲ್ಲ ಅಲ್ಲೆಲ್ಲ ಸೆಲ್ಸ್ ಏನಿರುತ್ತೆ ಅದೆಲ್ಲ
ಸತ್ತೋಗಿರೋ ಸೆಲ್ಸ್ ಏನಿರುತ್ತೆ ಆ ಕಾರಣ ನಿಮಗೆ ಕೂದಲು ಬೆಳೀತಾ ಇರಲ್ಲ. ನಾವು ಹಿಂಭಾಗದಿಂದ ಒಂದು ಗ್ರಾಫ್ನ ಅಂದರೆ ಜೀವಂತ ಇರೋ ಫಾಲಿಕ್ಯೂಲ್ನ ತೊಗೊಂಡು ನಿಮ್ಗೆ ಎಲ್ಲೆಲ್ಲಿ ಕೂದಲಿಲ್ಲ ಅಲ್ಲಿ ಇಂಪ್ಲಾಂಟ್ ಮಾಡೋ ಕಾರಣ ನಿಮಗೆ ಅದು ಲೈಫ್ ಸೆಲ್ ಇರೋದು ನಿಮಗೆ ಹೊಸದಾಗಿ ಕೂದಲು ಬರ್ತಾ ಇರುತ್ತೆ. ಇವಾಗ ನಾಟಿ ಮಾಡಿದಾಗ ನಿಮ್ಗೆ ಒಂದು ಕಡೆ ಎಲ್ಲ ಗಿಡ ಬೆಳೆದಾಗ ನಿಮಗೆ ಪಕ್ಕ ಹೇಗೆ ನೀವು ಗಿಡನ ಇದು ಮಾಡಿದಾಗ ನ್ಯಾಚುರಲಾಗಿ ಬೆಳೀತಾ ಇರುತ್ತೋ ಅದೇ ರೀತಿ ನಿಮಗೆ ಕೂದಲು ಕೂಡ ಬೆಳವಣಿಗೆ ಆಗ್ತಾ ಇರುತ್ತೆ. ಓಕೆ, ಇನ್ನು PRP ಮಾಡಿಸ್ಕೊಂಡ ನಂತರ ಮತ್ತೆ ಹಾಗೆ ಅದನ್ನು ಮತ್ತೆ ಏನಾದರೂ ಮಾಡಿಸ್ಕೊಳ್ಳುವಂತಹ ಸಂದರ್ಭಗಳು ಏನಾದರೂ ಬರುತ್ತಾ, ಅಥವಾ ಆ PRP ಮಾಡಿಸ್ಕೊಂಡ ನಂತರ ಹೇರ್ ಫಾಲ್ ಕಂಡು ಬರುವಂಥ ಸಮಸ್ಯೆಗಳು ಕಂಡು ಬರೋದಿಲ್ಲ ಮತ್ತೆ ಹೇಗೆ? ಇಲ್ಲ, PRP ನಾ ಹೇಳಿದೆ ನಿಮಗೆ PRP ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೇರ್ ಫಾಲ್ ಕಡಿಮೆ ಆಗ್ತಾ ಹೋಗುತ್ತೆ. ಇವಾಗ ನಿಮಗೆ PRP ಮಾಡೋದು ಏನಕ್ಕೆ ಅಂತಂದರೆ ನಿಮಗೆ ಬಾಳ್ನೆಸ್ ಇರೋದಿಲ್ಲ, ಕೂದಲು ಉದುರೋಕೆ ಜಾಸ್ತಿ ಆಗ್ತಾ ಇರುತ್ತೆ. ಇವಾಗ ಲೇಡೀಸಲ್ಲಿ ನೋಡಿದ್ರೆ ನಿಮಗೆ ಈ ಪಾರ್ಟಲ್ಲಿ ಮಾತ್ರ ಅವ್ರಿಗೆ ತೆಳು ಆಗೋದು, ಹಿಂಭಾಗ ಅವ್ರಿಗೆಲ್ಲ ಕೂದಲು ಇರುತ್ತೆ. ಲೇಡೀಸಲ್ಲಿ ನಾವು ನೋಡ್ಬೇಕಂತ ಗಮನಿಸಿದ್ರೆ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಅವ್ರಿಗೆ ನತ್ತಿ ಭಾಗದಲ್ಲಿ ನಾವೇನು ಲೈನ್ ಹಿಡಿತೀವಿ ತಲೆ ಬಾಚಬೇಕಾದ್ರೆ ಆದಷ್ಟು ಮಧ್ಯ ಭಾಗದಲ್ಲಿ ನೀವು ಲೈನ್ನ ಹಾಕಬಾರ್ದು. ಯಾಕೆಂದರೆ ಅದು ಡೈರೆಕ್ಟ್ ಇರೋದ್ರಿಂದ ಫಾಲಿಕ್ಯೂಲ್ಸ್ ಎಲ್ಲ ನಿಮಗೆ ಸ್ಟ್ರೆಂತ್ ಕಡಿಮೆ ಆಗ್ತಾ ಇರೋದ್ರಿಂದ ಬೇಗ ಸೆಲ್ಸ್ ಇದು ಸತ್ವ ಕಲ್ತ್ಕೊಳ್ಳುತ್ತೆ, ಅಂದರೆ ಸೆಲ್ಸ್ ಡೆಡ್ ಆಗಿಬಿಡುತ್ತೆ. ಆದಷ್ಟು ನೀವು ಇವಾಗ ಲೈನ್ ಏನು ತೊಗೊತಿರತ್ತೆ ಹೇರ್ ಸ್ಟೈಲ್ ಮಾಡ್ಕೊಬೇಕಾದ್ರೆ ಅಥವಾ ತಲೆ ಬಾಚ್ಕೊಬೇಕಾದ್ರೆ ಆದಷ್ಟು ನೀವು ಸೈಡಲ್ಲಿ ತೊಗೊಳ್ಳಿ, ಇಲ್ಲ ಅಂತಂದರೆ ನೀವು ಫುಲ್ ಹೇರ್ನ ಪಫ್ ಆಗಿ ತೊಗೊಬೋದು. ಮಹಿಳೆಯರಲ್ಲಿ ಏನಕ್ಕೆ ನಿಮಗೆ ಕೂದಲು ತೆಳು ಆಗ್ತಾ ಇರುತ್ತೆ, ಇವಾಗ PRP ಮಾಡ್ಕೊಳ್ಳೋದ್ರಿಂದ ನಿಮಗೆ ಕೂದಲು ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮಗೆ ಕೂದಲು ಬೆಳವಣಿಗೆ ಆಗ್ತಾ ಇರುತ್ತೆ. ಆದಷ್ಟು ಕೂದಲನ್ನ ಏನು ಲಾಸ್ ಆಗ್ತಾ ಇದನ್ನು ಕಡಿಮೆ ಮಾಡುತ್ತೆ PRP. ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ನಮ್ಮ ಹೇಳ್ದಂಗೆ ನಿಮಗೆ ಕೂದಲು ಇಲ್ಲದೇ ಇರೋ ಜಾಗದಲ್ಲಿ ನಿಮಗೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಇವಾಗ ನಾವು ಹೇಳ್ದಂಗೆ ನಮ್ಮ ಹೇರ್ ಆ್ಯಂಡ್ ಸ್ಕಿನ್ ಫ್ಯಾಕ್ಟ್ರಿಯಲ್ಲಿ ಒಂದು ಕೂದಲಿಗೆ ಒಂದು ಗ್ರಾಫ್ಟಿಗೆ 15 ರೂಪೀಸ್ ಚಾರ್ಜ್ ಮಾಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಕಸ್ಟಮರ್ಸ್ ಬೇರೆ ಕಡೆಯಿಂದನೂ ಕಾಲ್ ಮಾಡ್ತಾರೆ, ಮೇಡಮ್ ನಮಗೆ ಟ್ರಾವೆಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಎಷ್ಟು ಎಸ್ಟಿಮೇಷನ್ಗೋಸ್ಕರ ನಾವು ಕನ್ಸಲ್ಟ್ ಮಾಡೋದಕ್ಕಾಗಲ್ಲ, ನಮಗೆ ಫೋನಿನ ಮುಖಾಂತರನೇ ನೀವು ಏನಾದರೂ ಟ್ರೀಟ್ಮೆಂಟ್ ಅಥವಾ ಹೇಳೋಕ್ಕಾಗತ್ತಾ, ನಾನು ಆಮೇಲೆ ಬಂದು ಕನ್ಸಲ್ಟ್ ಮಾಡ್ತೀನಿ ಅಂತ ಹೇಳೋರು ಇರ್ತಾರೆ. ಸೊ ಅವ್ರೇನಾದರೂ ಅವ್ರ ಫೋಟೋಗ್ರಾಫ್ಸ್ನ ವಾಟ್ಸಪ್ ಮುಖಾಂತರ ನಮಗೆ ಮಾಡಿದ್ರೆ ನಮ್ಮದು ಹೆಲ್ತ್ ಕನ್ಸಲ್ಟೆಂಟ್ ಏನಿರ್ತಾರೆ ಅವರಿಗೆ ಎಷ್ಟು ಗ್ರಾಫ್ಸ್ ಬೇಕಾಗ್ಬೋದು ಅಂದಾಜು, ಯಾಕೆಂದರೆ ಅವ್ರು ಸುಮಾರು ಸರ್ಜರೀಸ್ ಎಲ್ಲ ಮಾಡಿರೋ ಕಾರಣ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಗ್ರಾಫ್ಟ್ಸ್ ಇವ್ರಿಗೆ ಬೇಕಾಗ್ಬೋದು ಅಂತ ಹೇಳಿ. ಅವರು ಹಿಂಭಾಗದಿಂದ ಒಂದು ಗ್ರಾಫ್ಟಿಗೆ ನಾನು ಹೇಳ್ದಂಗೆ 15 ರೂಪಾಯಿ ಚಾರ್ಜ್ ಆಗೋದ್ರಿಂದ ಒಂದು ಗ್ರಾಫ್ಟ್ನ ತೆಗೆದು ಅವ್ರಿಗೆ ಎಲ್ಲೆಲ್ಲಿ ಕೂದಿರಲ್ಲ ಸುಮಾರು 2,000-2,500 ಗ್ರಾಫ್ಟ್ಸ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಎಸ್ಟಿಮೇಷನ್ ಕೋಟ್ ಮಾಡಿ ಹೇಳಿದ್ರೆ ಅವ್ರು ಆಮೇಲೆ ಕೂಡ ಡಾಕ್ಟರ್ನ ಬಂದು ಕನ್ಸಲ್ಟ್ ಮಾಡಿ ಇವಾಗ ಅವ್ರಿಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಬೋದು. ಇವಾಗ ಒಂದು ಖುಷಿ ವಿಚಾರ ನಾನೇನು ಹೇಳ್ಬೇಕಂತ, ನಮ್ಮಲ್ಲಿರೋ ಕಸ್ಟಮರು ಬಂದು ಇವಾಗ ಅವರು ಕೂಡ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡು ಅವ್ರಿಗೆ ಬೆಳವಣಿಗೆ ಆಗಿದೆ, ಫುಲ್ ಇವಾಗ ನ್ಯಾಚುರಲಾಗಿ ಕಾಣಿಸ್ತಾ ಇದೆ ಅಂತ ಅವ್ರಿಗೂ ಕೂಡ ಇದರಲ್ಲಿ ಜಾಬ್ ಅಪರ್ಚುನಿಟಿ, ಇದರಲ್ಲೇ ಅವರು ಏನಾದರೂ ಮುಂದುವರಿಸ್ಬೇಕು. ಇವಾಗ ಅವ್ರ ಕಡೆನೇ ಎಷ್ಟೊಂದು ಜನ ಇದ್ದಾರೆ, ನಾವು ಕೂಡ ಇದೇ ರೀತಿ ಏನಾದರೂ ಮಾಡಬೇಕು ಅಂತ ಅಂದಾಗ ಅವ್ರಿಗೂ ಕೂಡ ಫ್ರ್ಯಾಂಚೈಸಿ, ಇವಾಗ ಹೊಸಪೇಟಲ್ಲಿ ಹೋಗಿ ಮಾತಾಡ್ಕೊಂಬಂದಿರೋ ಹೊಸಪೇಟಲ್ಲಿ ಫ್ರ್ಯಾಂಚೈಸಿ ಕೂಡ ತೊಗೊಳ್ತಾ ಇದ್ದಾರೆ ಅವರು. ಅಂದರೆ ನಮ್ಮ ಕಸ್ಟಮರ್ ಅವರೇ ಕೂಡ ನಮ್ಮ ಫ್ರ್ಯಾಂಚೈಸಿ ಆಗಿರೋದು, ಯಾಕೆಂದರೆ ರಿಸಲ್ಟ್ ಇರೋದ್ರಿಂದನೇ ಅವರು ಕೂಡ ತೊಗೊತಾ ಇರೋದು ಫ್ರ್ಯಾಂಚೈಸಿಯಾಗಿ. 100% ರಿಸಲ್ಟ್ ಇರುತ್ತೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಅವ್ರಿಗೆ ಸ್ಟಿಚ್ ಮಾರ್ಕ್ಸ್ ಇರೋದಿಲ್ಲ, ನ್ಯಾಚುರಲ್ ಆಗಿ ಅವ್ರಿಗೆ ಕೂದಲು ಬರ್ತಾ ಇರುತ್ತೆ, ಅವ್ರಿಗೆ ಸ್ಕಾರ್ಸ್ ಮಾರ್ಕ್ಸ್ ಕೂಡ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇರ್ ಆ್ಯಂಡ್ ಸ್ಕಿನ್ ಫ್ಯಾಕ್ಟ್ರಿಗೆ ಬರಲಿಕ್ಕೆ ನಾನು ಕೂದಲುದಂತಹ ಸಮಸ್ಯೆಗೆ ಯಾವೆಲ್ಲ ಟ್ರೀಟ್ಮೆಂಟ್ಗಳು ಲಭ್ಯ ಇದೆ ಅಂತ. ಇನ್ನು PRP ಆಗ್ಬೋದು, ಟ್ರಾನ್ಸ್ಪ್ಲಾಂಟೇಷನ್ ಆಗ್ಬೋದು, ಸಿಲಿಕಾನ್ ಹೇರ್ ಪ್ಯಾಚ್ ಆಗ್ಬೋದು, ಸೊ ಇದೆಲ್ಲವನ್ನ ಹೊರತುಪಡಿಸಿ ಬೇರೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಇದೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಈಗ ತುಂಬ ದೂರದಿಂದ ಬರೋರಿಗೆ ಎಲ್ಲ ಟೈಮಲ್ಲೂ ಕೂಡ ಬರಲಿಕ್ಕಾಗಲ್ಲ. ಇನ್ ಕೇಸ್ ನೀವೇದು ಈಗ ಕಿಟ್ ಕೂಡ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ, ಏನದು ಕಿಟ್ ಅಂತಂದರೆ ಅವ್ರಿಗೆ ಡೈರೆಕ್ಟ್ ಕಿಟ್ ಕೊಡೋದೆ. ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಆದವ್ರಿಗೆ ಅವರ ಕೂದಲಿಗೆ ಹೊಂದಾಣಿಕೆ ಆಗೋಂಗೆ ಅವ್ರ ಸ್ಕ್ಯಾಲ್ಪ್ನ ಟೆಸ್ಟ್ ಮಾಡಿದಾಗ ಅವ್ರಿಗೆ ಏನು ಶ್ಯಾಂಪು, ಇವಾಗ ಕೆಲವರಿಗೆ ಡ್ರೈ ಇರುತ್ತೆ ಸ್ಕಿನ್, ಅವ್ರಿಗೆ ಆ ಥರ ಅವ್ರಿಗೇನು ಸ್ಕ್ಯಾಲ್ಪ್ಗೆ ಹೊಂದಾಣಿಕೆ ಆಗುವಂಥ ನಾವು ಏನು ಟೆಸ್ಟ್ ಮಾಡಿರ್ತೀವಿ ಆ ರಿಲೇಟೆಡೇ ನಾವು ಶ್ಯಾಂಪೂ ಕೊಡ್ತೀವಿ. ಅದರಲ್ಲಿ ನಮಗೆ 6 ಮಂತ್ಸಿಗೆ 2 ಕಿಟ್ ಕೊಡ್ತೀವಿ. ಅವ್ರು ಅದನ್ನೇ ಯೂಸ್ ಮಾಡಬೇಕಾಗತ್ತೆ, ಮತ್ತು ನಾವೇನು ಪ್ರೊಸೀಜರ್ ಹೇಳಿರ್ತೀವಿ ಅದೇ ರೀತಿಯೇ ಅವ್ರು ಮಾಡಬೇಕು. ಇವಾಗ ಡರ್ಮಾ ರೋಲರ್ ಅಂತ ಇದೆ, ಇವಾಗ ಕೆಲವ್ರಿಗೆ ಅದು ಕೂದಲು ಏನಂತ ಅದು ರಕ್ತ ಸಂಚಾರ ಚೆನ್ನಾಗಿ ಆಡಬೇಕು, ಅದಕ್ಕೋಸ್ಕರ ಆ ಡರ್ಮಾ ರೋಡಲ್ಲಿ ಅವರು ಇವಾಗ ಆಯಿಲ್ ಹಚ್ಕೊಂಡಾದ್ಮೇಲೆ ಮಸಾಜ್ ಮಾಡ್ತಾ ಇದ್ರೆ ಅವ್ರಿಗೆ ಕೂದಲು ಕೂಡ ಬೆಳವಣಿಗೆ ಜಾಸ್ತಿ ಚೆನ್ನಾಗಿ ಆಗ್ತಾ ಇರುತ್ತೆ. ಆ ರಕ್ತ ಸಂಚಾರ ಆದಾಗ ಅವ್ರಿಗೆ ಕೂದಲು ಬೆಳವಣಿಗೆ ಆಗ್ತಾ ಇರುತ್ತೆ. ಮತ್ತು ಶ್ಯಾಂಪೂ ಕೂಡ ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡದೇ ಇರೋ ಅಂಥ ಶ್ಯಾಂಪೂ ನಮ್ಮಲ್ಲಿ ಕೊಡ್ತಾ ಇರೋ ಕಾರಣ ಅವರು ಅದನ್ನು ಶ್ಯಾಂಪೂ ಯೂಸ್ ಮಾಡ್ಬೋದು. ಆಯಿಲ್ ನಾನು ಹೇಳ್ದಂಗೆ ಆಯಿಲ್ ಮಸಾಜ್, ಇವಾಗ ವಾರಕ್ಕೆ 2 ಸತಿ ಆದರೂ ಆಯಿಲ್ ಮಸಾಜ್ ಮಾಡ್ತಾ ಡರ್ಮಾ ರೋಲರ್ ಯೂಸ್ ಮಾಡ್ತಾ ನೀವು ನಾವು ಏನು ಕಿಟ್ ಕೊಟ್ಟಿರ್ತೀವಿ ಅದ್ರ ಕ್ಯಾಪ್ಸೂಲ್ಸ್ ಕೂಡ ಇರುತ್ತೆ ನಿಮಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್. ಇವಾಗ ನಮ್ಮಲ್ಲಿ FUE ಮೆಥಡಿಂದ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಾದ್ಮೇಲೆ ಅವ್ರಿಗೆ ಕೆಲವೊಬ್ಬರಿಗೆ ಇವಾಗ 4 ತಿಂಗಳಿಗೆ ಕೂದಲು ಬರೋ ಚಾನ್ಸಸ್ ಇರುತ್ತೆ, ಅಥವಾ ಕೆಲವರಿಗೆ 2 ತಿಂಗಳಿಗೆ ಕೂದಲು ಬಂದ್ಬಿಡುತ್ತೆ, ಕೆಲವರಿಗೆ 6 ತಿಂಗಳು ಬೇಕಾಗುತ್ತೆ. ಇಟ್ ಡಿಪೆಂಡ್ಸ್ ಅವ್ರಿಗೆ
ಹಾರ್ಮೋನ್ಸ್ ಹೇಗಿರುತ್ತೋ ಅದ್ರ ಮೇಲೆ ಬೇಸ್ ಆಗಿರುತ್ತೆ. ಅಂದರೆ ನಾವು ಅದಕ್ಕೋಸ್ಕರ ಟೈಮ್ ಪೀರಿಯಡ್ ಅವ್ರಿಗೆ 4ರಿಂದ 6 ತಿಂಗಳು ಇರ್ತೀವಿ. ಈ ಟೈಮ್ ಡ್ಯೂರೇಷನಲ್ಲಿ ಅವ್ರಿಗೆ ಕೂದಲು ಬೆಳೆಯೋಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ 6 ತಿಂಗಳಿಗೆ ಬೇಕಾಗಿರುವಂಥ ನೆಸೆಸಿಟಿ ಥಿಂಗ್ಸ್ ಏನಿರುತ್ತೆ ಸಾಮಗ್ರಿಗಳಂದರೆ ನಮ್ಮಲ್ಲಿ ಶ್ಯಾಂಪೂ, ಆಯಿಲ್, ಡರ್ಮಾ ರೋಲರ್, ಕ್ಯಾಪ್ಸೂಲ್ಸ್ ಎಲ್ಲನೂ ಆ ಕಿಟ್ಟಲ್ಲಿ ಪ್ರೊವೈಡ್ ಮಾಡ್ತೀವಿ. 2 ಕಿಟ್ ಕೊಡ್ತೀವಿ, ಅವ್ರು 6 ತಿಂಗಳಿಗೆ ಯೂಸ್ ಮಾಡ್ಬೋದು. ಮಾನಸ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿಗೆ ಯಾಕೆ ಬರಬೇಕು ಮತ್ತು ಅಲ್ಲಿ ಕೊಡುವಂಥ ಟ್ರೀಟ್ಮೆಂಟ್ಗಳು ಯಾವ ರೀತಿ ಇರುತ್ತೆ ಎಲ್ಲವನ್ನ ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಮಾನಸ. ಧನ್ಯವಾದ. ವೀಕ್ಷಕರೇ, ಹೆಣ್ವಿ ಹೇಳಿದಂಥ ಒಂದು ಮಾತು ನೆನಪಾಗುತ್ತೆ, ಸೌಂದರ್ಯದ ಮೂಲ ಮಂತ್ರ ನಗು. ಹಾಗಂತ ನಗ್ತಾ ಇದ್ರೇನೆ ಸೌಂದರ್ಯ ಬರುತ್ತೆ ಅಂತ ಏನಿಲ್ಲ. ಒಂದು ಪಕ್ಷ ಸೌಂದರ್ಯಕ್ಕೆ ಕುಂದಾಗಿರುವಂತಹ ಕೂದಲಿನ ಸಮಸ್ಯೆ ಕಂಡು ಬಂದರೆ ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿಗೆ ಭೇಟಿ ನೀಡಿ ಅಂತ ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.